ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಬೆಂಗಳೂರು ಉತ್ತರ ಲೋಕಸಭಾ ಚುನಾವಣೆಯ ತಾಪಮಾನ ಹೇಗಿದೆ ತಿಳಿದುಕೊಳ್ಳೋಣ ಬನ್ನಿ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಬಿಜೆಪಿಯ ತಪ್ಪಲಿದ್ದರೆ 3 ಕ್ಷೇತ್ರಗಳು ಕಾಂಗ್ರೆಸ್ನ ಮುಷ್ಟಿಯಲ್ಲಿದೆ. ಕಳೆದ ಬಾರಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಸದಾನಂದ ಗೌಡರು ಸುಮಾರು 8 ಲಕ್ಷ ವೋಟ್ಗಳನ್ನು ಗಳಿಸಿ ಕೃಷ್ಣ ಬೈರೇಗೌಡ ವಿರುದ್ಧ ಗೆದ್ದಿದ್ದರು. ಈ ಬಾರಿ ಸದಾನಂದ ಗೌಡ ಅವರು ನಿವೃತ್ತಿಯ ಹಾದಿಯನ್ನು ಹಿಡಿದಿದ್ದಾರೆ. ಹೀಗಾಗಿ ಶೋಭಾ ಕರಂದ್ಲಾಜೆ ಅವರನ್ನು ಬೆಂಗಳೂರು ಉತ್ತರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ನೇಮಕಗೊಂಡಿದ್ದಾರೆ. ಅವರ ವಿರುದ್ಧ ಕಾಂಗ್ರೆಸ್ನ ಪ್ರೊಫೆಸರ್ ರಾಜೀವ್ ಗೌಡ ಅವರನ್ನು ಎದುರಾಳಿಯಾಗಿ ಆಯ್ಕೆ ಮಾಡಿದ್ದಾರೆ. ಈ ಒಂದು ದೊಡ್ಡ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಯಾರು ಆಯ್ಕೆ ಆಗ್ತಾರೆ ಅಂತ ಕಾದ್ ನೋಡ್ಲೇಬೇಕಾಗಿದೆ. ತುಂಬಾ ಕುತೂಹಲದ ವಿಷಯ ಇದು. ಈ ಒಂದು ವಿಷಯದ ಕುರಿತು ಜನಗಳಿಗೆ ಕುತೂಹಲ ಕೂಡ ಇದೆ, ಹಾಗೆ ಬೇಸರ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕೆಂದರೆ ಯಾರೇ ಬಂದರೂ ಯಾವುದೇ ತರಹದ ಅಭಿವೃದ್ಧಿ ಆಗಿಲ್ಲ ಅನ್ನುವ ಮನಸ್ಥಿತಿಯಲ್ಲಿದ್ದಾರೆ. ಯಾರೇ ಬಂದರೂ ಯಾವುದೇ ತರಹದ ಅಭಿವೃದ್ಧಿ ಆಗಿಲ್ಲ ಅನ್ನುವ ಮನಸ್ಥಿತಿಯಲ್ಲಿದ್ದಾರೆ. ಇದೇ ಸಮಯದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಗೌಡ ಅವರು ಲೋಕಸಭಾ ಚುನಾವಣೆಯ ಮತ್ತು ಶೋಭಾ ಕರಂದ್ಲಾಜೆ ಅವರ ಬೆಂಬಲದ ಬಗ್ಗೆ ನಮ್ಮ ವಿಜಯ ವಿಶ್ವವಾಣಿ ಅವರು ಕೇಳಿದ ಪ್ರಶ್ನೆಗೆ ಏನಂತ ಉತ್ತರ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಚುನಾವಣೆ ಯಾರು ಕೂಡ ನನ್ನನ್ನು ಬಂದು ಭೇಟಿ ಮಾಡ್ತಕ್ಕಂಥದ್ದಲ್ಲಿ ಮತ್ತೊಂದಲ್ಲಿ ಕೂಡ ಯಾರು ಕೂಡ ಇದುವರೆಗೂ ಕೂಡ ಅಪ್ರೋಚ್ ಮಾಡಿಲ್ಲ. ಯಾಕಂದರೆ ನಮ್ಮ ಸಹಾಯ ಬೇಕಿಲ್ಲ ಅಂತಕ್ಕಂಥದ್ದು, ನಮ್ಮ ಸಹಾಯ ಇಲ್ಲದೇ ಅವರು ಈಗ ಆಲ್ರೆಡಿ ಗೆದ್ದಂಗೆ ಅಂತಕ್ಕಂಥದ್ದನ್ನು ಅವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅವಳಾಗಿದ್ದವಳು ಬಂದು ಕೇಳಲಿಲ್ಲ ಅಂದರೆ ನಾನೇ ಮ್ಯಾಲ್ ಬಿದ್ದಾಕೆ ಹೋಗ್ಲಿ, ನನಗೆ ದರ್ದಲ್ಲ. ಯಾರು ಬಂದು ಭೇಟಿ ಮಾಡ್ತಾರೋ ಅವ್ರ ಪರ ನೀವು ಕಾಂಗ್ರೆಸ್ 100% ನಮ್ಮ ಕ್ಷೇತ್ರದಲ್ಲಿ ಆಯ್ತು ರೀ. ಈಗ 10 ವರ್ಷ ಇಲ್ಲಿ ಲೋಕಸಭಾ ಸದಸ್ಯರು, ಅದಕ್ಕಿಂತ 5 ವರ್ಷ 15 ವರ್ಷದಲ್ಲಿ ಯಾವ್ದಾದ್ರು ಒಂದೇ ಒಂದು ಈ ಕ್ಷೇತ್ರಕ್ಕೆ ನಾನು ಇಂಥದ್ದು ಮಾಡಿದ್ದೀನಿ ಅಂತ ಹೇಳಿ ಅದರಿಂದ ಎಲ್ಲೆಲ್ಲಿ ವಾಪಸ್ ಹೋಗ್ತಿದ್ದಾರೆ ಅದೆಲ್ಲ ಏನು ಬೆಂಗಳೂರು ನಮ್ಮ ನಿರಾಶ್ರಿತರ ಆಶ್ರಮನ ಇದು. ಅದರಿಂದ ನಾವೆಲ್ಲ ಬೆಂಗಳೂರು ಉತ್ತರ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ ಜನತೆಯನ್ನು ಕೂಡ ಯೋಚನೆ ಮಾಡ್ತಿದ್ದಾರೆ, ಯಾರಿಗೆ ಮತ ಹಾಕಬೇಕು ಯಾರಿಗೆ ಮತ ಹಾಕಬಾರ್ದು ಅಂತೇಳಿ. ಶೋಭಾ ಕರಂದ್ಲಾಜೆ ಎದುರಾಳಿಯಾಗಿ ಕಾಂಗ್ರೆಸ್ನ ಕೆಲವು ಹೆಸರುಗಳು ಚರ್ಚೆಗೆ ಬಂದರೂ ಅದೃಷ್ಟ ಒಲೆದಿದ್ದು ಪ್ರೊಫೆಸರ್ ಎಂ.ವಿ. ರಾಜೀವ್ ಗೌಡರಿಗೆ. 1952ರ ಮೊದಲ ಚುನಾವಣೆಯಿಂದ ಕೆಂಗಲ್ ಹನುಮಂತಯ್ಯ, ಸಿ.ಕೆ. ಜಾಫರ್ ಶರೀಫ್ ಅವರಂತ ಘಟಾನುಘಟಿ ನಾಯಕರನ್ನು ಚುನಾಯಿಸುವ ಮೂಲಕ ಕಾಂಗ್ರೆಸ್ ಭದ್ರಕೋಟೆಯನ್ನಾಗಿಸಿದ ಈ ಕ್ಷೇತ್ರದ ಮತದಾರರು 2008ರಿಂದ ಸತತ 4 ಬಾರಿ ಚುನಾವಣೆಗಳಿಂದ ಕಮಲ ಪಕ್ಷದ ಅಭ್ಯರ್ಥಿಗಳಿಗೆ ಮಣೆ ಹಾಕುತ್ತಿದ್ದಾರೆ. ಬಿಜೆಪಿ ಈ ಬಾರಿಯೂ ಜಯ ಬೇರಿ ಬಾರಿಸುವ ಉತ್ಸಾಹದಲ್ಲಿದೆ. ಜೊತೆಗೆ ಜೆಡಿಎಸ್ ಜೊತೆಗಿನ ಮೈತ್ರಿಯೂ ಅನುಕೂಲ ಆಗಬಹುದು ಎನ್ನುವುದು ಬಿಜೆಪಿಗರ ನಿರೀಕ್ಷೆ. ಮೋದಿ ವರ್ಚಸ್ಸಿನ ನಂಬಿರುವ ಬಿಜೆಪಿಯಿಂದ ಈ ಬಾರಿ ಕ್ಷೇತ್ರವನ್ನು ಕಸಿದುಕೊಳ್ಳಲು ಕಾಂಗ್ರೆಸ್ ನಾಯಕರು ಲೆಕ್ಕಾಚಾರ ಹಾಕುತ್ತಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದ ಸೂತ್ರ ಹಿಡಿದಿರುವುದು ಪಂಚ ಗ್ಯಾರಂಟಿಗಳು ನೆರವಾಗಬಹುದು ಎನ್ನುವುದು ಕೈ ನಾಯಕರ ವಿಶ್ವಾಸ. ವಿಧಾನಸಭಾ ಕ್ಷೇತ್ರಗಳ ಪಕ್ಷವಾರ ಪ್ರಾತಿನಿಧ್ಯ. ಬೆಂಗಳೂರು ಉತ್ತರದ ಒಟ್ಟು ಮತದಾರರ ಸಂಖ್ಯೆ 31,74,098 ವೋಟುಗಳು. ಅದರಲ್ಲಿ ಪುರುಷರದು 16,29,089 ವೋಟುಗಳು. ಹಾಗೆ ಮಹಿಳೆಯರದು 15,44,415 ವೋಟುಗಳು. ಅಲ್ಪಸಂಖ್ಯಾತರದು 594 ವೋಟುಗಳಿದೆ. ಈ ದೊಡ್ಡ ಲೋಕಸಭಾ ಕ್ಷೇತ್ರದಲ್ಲಿ ವಿಜಯಲಕ್ಷ್ಮಿ ಯಾರಿಗೆ ಒಲಿಯುತ್ತಾರೆ ನಾವೆಲ್ಲ ಕಾದು ನೋಡ್ಲೇಬೇಕಾಗಿದೆ. ಈ ಬೆಂಗಳೂರು ಉತ್ತರದ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಬಹುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.